ಶ್ರೀರಾಮ ರಕ್ಷಾ ಸ್ತೋತ್ರ. ಶ್ರೀರಾಮನ ಮೇಲೆ ಭಕ್ತಿ ಇಟ್ಟಿರುವ ಯಾರು ಬೇಕಾದರೂ ಈ ಸ್ತೋತ್ರವನ್ನು ಪಠಿಸಿ ರಾಮನ ಅನುಗ್ರಹವನ್ನು ಪಡೆಯಬಹುದು. ಪರಶಿವನು ಬುಧಕೌಶಿಕ ಋಷಿಗಳ ಕನಸಿನಲ್ಲಿ ಬಂದು ಈ ಸ್ತೋತ್ರವನ್ನು ಬೋಧಿಸಿದನೆಂದು ಪುರಾಣಗಳು ಹೇಳುತ್ತವೆ. ಮರುದಿನ ಮುಂಜಾನೆ ಋಷಿಗಳು ಎದ್ದ ತಕ್ಷಣ ಅದನ್ನು ಗ್ರಂಥಸ್ಥಗೊಳಿಸಿದರು. ರಕ್ಷಾ ಕವಚ. ಈ ಸ್ತೋತ್ರವನ್ನು ಪಠಿಸುವುದರಿಂದ ಮನುಷ್ಯನ ದೇಹದ ಪ್ರತಿ ಅಂಗವನ್ನು ರಾಮನು ರಕ್ಷಿಸುತ್ತಾನೆ ಎಂಬ ನಂಬಿಕೆ ಇದೆ. ಪೂಜೆ ಮತ್ತು ಪಠಣ ವಿಧಾನ. ಆರಂಭ. ಸ್ತೋತ್ರ ಪಠಿಸುವ ಮೊದಲು ಕೈಯಲ್ಲಿ ಸ್ವಲ್ಪ ನೀರನ್ನು ಹಿಡಿದುಕೊಂಡು ಸಂಕಲ್ಪ ಮಾಡಿ ನಂತರ ವಿನಿಯೋಗ ಸ್ತೋತ್ರವನ್ನು ಪಠಿಸಬೇಕು. ಸಮಯ. ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ಮಲಗುವ ಮುನ್ನ ಇದನ್ನು ಪಠಿಸುವುದು ಅಥವಾ ಕೇಳುವುದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ. ಶುದ್ಧತೆ. ಶುದ್ಧ ಮನಸ್ಸಿನಿಂದ ಯಾರು ಬೇಕಾದರೂ ಈ ಸ್ತೋತ್ರವನ್ನು ಪಠಿಸಬಹುದು. ಮಹಿಮೆ ಮತ್ತು ಫಲಗಳು. ದೈವಿಕ ರಕ್ಷಣೆ. ಇದು ನಕಾರಾತ್ಮಕ ಶಕ್ತಿಗಳು, ದುಷ್ಟದೃಷ್ಟಿ ಮತ್ತು ಆಪತ್ತುಗಳಿಂದ ರಕ್ಷಣೆ ನೀಡುತ್ತದೆ. ಮಾನಸಿಕ ಶಾಂತಿ. ನಿಯಮಿತ ಪಠಣದಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ಸಿಗುತ್ತದೆ. ಸಂಕಷ್ಟ ನಿವಾರಣೆ. ಆರ್ಥಿಕ ಸಮಸ್ಯೆಗಳು, ಸಾಲದ ಬಾಧೆ ಮತ್ತು ಕೆಲಸದಲ್ಲಿ ಎದುರಾಗುವ ಅಡೆತಡೆಗಳನ್ನು ಇದು ನಿವಾರಿಸುತ್ತದೆ. ಆರೋಗ್ಯ ಮತ್ತು ಸಮೃದ್ಧಿ. ಇದು ದೈಹಿಕ ಆರೋಗ್ಯವನ್ನು ವೃದ್ಧಿಸಿ ಕುಟುಂಬದಲ್ಲಿ ಸುಖ ಸಂಪತ್ತು ನೆಲೆಸುವಂತೆ ಮಾಡುತ್ತದೆ. ವಿದ್ಯಾರ್ಥಿಗಳು ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಸಹಕಾರಿ. ಜೀವನದಲ್ಲಿ ಅತೀವ ಕಷ್ಟ ಅನುಭವಿಸುತ್ತಿರುವವರು ಮತ್ತು ಶತ್ರುಗಳ ಕಾಟ ಇರುವವರು ಇದನ್ನು ಪಠಿಸಿದರೆ ವಿಜಯ ಸಿಗುತ್ತದೆ. ಶ್ರೀರಾಮನ ಮೇಲೆ ಭಕ್ತಿ ಇಟ್ಟಿರುವ ಯಾರು ಬೇಕಾದರೂ ಪಠಿಸಿ ರಾಮನ ಅನುಗ್ರಹವನ್ನು ಪಡೆಯಬಹುದು. ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸನಾತನ ಸಂಸ್ಕಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.